ನೆಕ್ಸ್ಟ್ ಈಗ ನಾವು ಚೆಕ್ ಮಾಡ್ತಾ ಹೋಗೋಣ. ಅಪಾರ್ಟ್ ಫ್ರಮ್ ದಿ ಪ್ರೀ ಹಿಸ್ಟಾರಿ ಡೆವಲಪ್ಮೆಂಟ್ಸ್ ವಿ ಕ್ಯಾನ್ ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ರಿಲೇಷನ್ಸ್ ಬಿಟ್ವೀನ್ ಮೌರ್ಯನ್ಸ್ ವರ್ಸಸ್ ದಿ ಕರ್ನಾಟಕ. ನೆಕ್ಸ್ಟ್ ಹೆಡಿಂಗ್ ಮೌರ್ಯನ್ಸ್ ಆ್ಯಂಡ್ ಕರ್ನಾಟಕ. ಮೌರ್ಯನ್ಸ್ ಆ್ಯಂಡ್ ಕರ್ನಾಟಕ. ಮೌರ್ಯರು ಮತ್ತು ಕರ್ನಾಟಕ ಇರುವಂಥ ಸಂಬಂಧಗಳನ್ನು ಕುರಿತು ನಾವು ಗೊತ್ತಿರಬೇಕು. ಬಿಫೋರ್ ದಟ್ ವಿ ಕ್ಯಾನ್ ನೋ ದಟ್ ಹೂ ಆರ್ ದಿ ಮೌರ್ಯನ್ಸ್ ಅಂತ ಗೊತ್ತಿರಬೇಕು. ಇಟ್ಸ್ ಹೈಸ್ಕೂಲ್ ಲೆವೆಲ್ ಕ್ವಶನ್. ಕ್ಯಾನ್ ಯು ಸೇ ಒನ್ ಆರ್ ಟೂ ವರ್ಡ್ಸ್ ರಿಗಾರ್ಡಿಂಗ್ ಫಾರ್ ದಿ ಹೂ ಆರ್ ದಿ ಮೌರ್ಯನ್ಸ್? ಮೌರ್ಯರು ಯಾರು ಅನ್ನೋದಕ್ಕೆ ಒಂದು ವಾಕ್ಯದಲ್ಲಿ ತಾವು ಯಾರು ಹೇಳೋಕ್ಕಾಗುತ್ತಾ? ಕ್ಲಾಸ್ ಸ್ಟಾರ್ಟ್ ಮಾಡಿ ಪ್ರಶ್ನೆ ಕೇಳಿದರೆ ಏನು ಆನ್ಸರ್ ಮಾಡೋದು? ಇವತ್ತೇ ಫಸ್ಟ್ ಕ್ಲಾಸಿಗೆ ಬಂದಿದ್ದೀವಿ. ಮೌರ್ಯರು ಯಾರು? ಇದು ಹೈಸ್ಕೂಲ್ ಮಕ್ಕಳು ಓದುವಂಥ ಪ್ರಶ್ನೆ. ಸರಿ ಇದೆಯಾ? ಗೋ ಬ್ಯಾಕ್ ಟು ಹೈಸ್ಕೂಲ್ ಲೆವೆಲ್. ಟ್ರೈ ಟು ರಿಮೆಂಬರ್ ವಾಟ್ ಎವರ್ ಟೀಚರ್ ಟೋಲ್ಡ್ ಇನ್ ದಿ ಕ್ಲಾಸ್ ರೂಮ್. ನೆನ್ನೆ ಓದಿದ್ದೆ ಜ್ಞಾಪಕ ಇರಲ್ಲ, ಇನ್ನು ಹೈಸ್ಕೂಲಾಗಿ ಓದಿದ್ದೆಲ್ಲ ಜ್ಞಾಪಕಕ್ಕೆ ಬರುತ್ತೆ ಅಂತ. ಓಕೆ, ಮೌರ್ಯನ್ಸ್ ಅಂದ ತಕ್ಷಣ ಫಸ್ಟ್ ಹಿಸ್ಟಾರಿಕಲ್ ಎಂಪೈರ್ ಆಫ್ ಅವರ್ ಏನ್ಸೆಂಟ್ ಇಂಡಿಯಾ. ಫಸ್ಟ್ ಹಿಸ್ಟಾರಿಕಲ್ ಎಂಪೈರ್ ಆಫ್ ಅವರ್ ಏನ್ಸೆಂಟ್ ಇಂಡಿಯಾ ಅಂತಂದ್ರೆ ಅದು ಮೌರ್ಯನ್ ಎಂಪೈರ್. ಅರ್ಥ ಆಯ್ತಾ? ನಮ್ಮ ದೇಶದ ಮೊದಲ ಐತಿಹಾಸಿಕ ಸಾಮ್ರಾಜ್ಯವೇ ಮೌರ್ಯ ಸಾಮ್ರಾಜ್ಯ. ಓಕೆ, ದೇ ರೂಲ್ಡ್ ಒಂದು ತಿಳ್ಕೊಳ್ಳಿ, ದೇ ಆರ್ ದ ಫಸ್ಟ್ ಇಂಡಿಯನ್ ರೂಲರ್ ಹೂ ರೂಲ್ಡ್ ಎಂಟೈರ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಫ್ರಮ್ ಹಿಮಾಲಯನ್ ರೇಂಜಸ್ ಟು ದಿ ಅಪ್ ಟು ದಿ ಕನ್ಯಾಕುಮಾರಿ. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಇಡೀ ಭಾರತ ಖಂಡವನ್ನು ಆಳ್ವಿಕೆ ಮಾಡಿದಂಥ ಮೊದಲ ಭಾರತೀಯ ರಾಜರು ಅಂತ ಅನ್ನೋದು ಮೌರ್ಯನ್ಸ್. They were the first Indian rulers of this country to conquer the entire India. ಸಮಗ್ರ ಭಾರತವನ್ನು ಗೆದ್ದಿದ್ದವರು. ಹಾಗಾಗಿ ಇಡೀ ಇಂಡಿಯಾವನ್ನು ಫಸ್ಟ್ ರೂಲ್ ಮಾಡಿದವರು ಮೌರ್ಯನ್ಸ್. ಮೌರ್ಯನ್ಸ್ ಬಿಟ್ಮೇಲೆ ನೆಕ್ಸ್ಟ್ ರೂಲ್ ಮಾಡಿದವರು ಯಾರು? ಗುಪ್ತರು. ಓಕೆ, ಪರ್ಟಿಕ್ಯುಲರ್ಲಿ ಸಮುದ್ರಗುಪ್ತ. He was considered a man of 100 wars. Who known for the 100 wars in those days. Therefore, he was called as a Napoleon of India, according to the V.A. Smith. And after the Guptas, next rulers who were called Mughals, great Mughals, particularly Akbar. Okay, after the Akbar, there is no such ruler in India. Next one, British East India Company. Only 4 major rulers ruled the India since ancient time to the up to the so even modern days. That was a significant developments in concern for this stage. Therefore, Mauryans antandre first Indian rulers who conquered the entire Indian subcontinent. Okay, among these most popular were first one, so Chandragupta, next his son Bindusara, later Ashoka. Now we can discuss the relations between the Mauryans versus the Karnataka. Yes, related to this stage, related to these things. First important steps in related to this stage. Next one, first one, founder Chandragupta Maurya versus the Karnataka. ಫಸ್ಟ್ ರೂಲರ್ ಅಂದರೆ ಮೌರ್ಯ ಎಂಪೈರ್ನಲ್ಲಿ ಚಂದ್ರಗುಪ್ತ ಮೌರ್ಯ. ವಿತ್ ದ ಸಪೋರ್ಟ್ ಆಫ್ ದಿ ಚಾಣಕ್ಯ ಈ ಫೌಂಡೆಡ್ ದಿಸ್ ಕಿಂಗ್ಡಮ್. ಚಾಣಕ್ಯ ಸಪೋರ್ಟಿಂದ ಈ ರಾಜ್ಯವನ್ನು ಕಟ್ಟಿದವನೇ ಸ್ಥಾಪಕ ಫೌಂಡರ್ ಅಂತಂದರೆ ಮೌರ್ಯನ್ ಎಂಪೈರ್ ಅಂತಂದರೆ ಚಂದ್ರಗುಪ್ತ ಮೌರ್ಯ. ವಿತ್ ದ ಸಪೋರ್ಟ್ ಆಫ್ ವೆಲ್ ನೋನ್ ಸಾಂಸ್ಕ್ರಿಟ್ ಸ್ಕಾಲರ್ ಆ್ಯಂಡ್ ಡಿಪ್ಲೊಮ್ಯಾಟರ್ ಅಂತಂದರೆ ಚಾಣಕ್ಯ. ಸೊ ವಿತ್ ದ ಸಪೋರ್ಟ್ ಆಫ್ ಹಿಮ್ ಈ ಫೌಂಡೆಡ್ ದಿ ಮೌರ್ಯನ್ ಎಂಪೈರ್. ಎಸ್, ಈಗ ಚಂದ್ರಗುಪ್ತ ಮೌರ್ಯನಿಗೂ ಕರ್ನಾಟಕ ಇರುವಂಥ ಸಂಬಂಧಗಳನ್ನು ಕುರಿತು ಮಾತನಾಡ್ಬೋದು.
Okay, so even contemporary Jain works as well as the even literary works of the Sanskrit language has focused on the relations between the Chandragupta Maurya versus the Karnataka. For example, according to the Parisista Parvana of Yemachandra, okay, Parisista Parvana, a popular Jain text written by the well-known Jain scholar Yemachandra. ಹೇಮಚಂದ್ರ ದೊಡ್ಡ ಜೈನ ವಿದ್ವಾಂಸ. ಅವನು ಬರೆದಿರೋ ಪುಸ್ತಕ ಯಾವುದೋ ಪರಿಶಿಷ್ಟ ಪರ್ವಾಣ. ಯಾವ ಭಾಷೆಯಲ್ಲಿ? ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜಲ್ಲಿ. ಅಕಾರ್ಡಿಂಗ್ ಟು ದಿ ದಿಸ್ ಟೆಕ್ಸ್ಟ್ ಓಕೆ, ಚಂದ್ರಗುಪ್ತ ಮೌರ್ಯ ಕೇಮ್ ಟು ದಿ ಕರ್ನಾಟಕ ಇನ್ ಹಿಸ್ ಲಾಸ್ಟ್ ಡೇಸ್. Okay, Chandragupta Maurya came to the Karnataka with the influence of his Jain teacher Bhadrabahu, later who observed the Sallekanratha and who died here. According to this text, ತನ್ನ ಜೈನ ಗುರು ಭದ್ರಬಾಹುವಿನ ಪ್ರಭಾವಕ್ಕೆ ಒಳಗಾಗಿ ಆತ ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಬಂದು ಸಲ್ಲೇಖನೃತವನ್ನು ಮಾಡುವುದರ ಮೂಲಕ ಇಲ್ಲಿ ನಿಧನ ಆದಂಥ ಮಾಹಿತಿ ನಮಗೆ ಎಲ್ಲಿ ಸಿಗುತ್ತೆ? ಪರಿಶಿಷ್ಟ ಪರ್ವಾಣ ಆಫ್ ದಿ ಹೇಮಚಂದ್ರ. ನಾನು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ದ ಸ್ಟೇಟ್ಮೆಂಟ್ ಬಿಲಾಂಗ್ಸ್ ಟು ದಿ ಫಾಲೋಯಿಂಗ್ ಸ್ಯಾನ್ಸ್ಕ್ರಿಟ್ ಟೆಕ್ಸ್ಟ್ ಅಂತ ಕೊಟ್ಬಿಡ್ತಾರೆ. ಅವಾಗ ನಿಮಗೆ ವಿಷಯ ಗೊತ್ತಿರುತ್ತೆ, ಯಾವ ಬುಕ್ಸಲ್ಲಿ ಮಾಹಿತಿ ಇದೆ ಅಂತ ಗೊತ್ತಿರೋದಿಲ್ಲ. ಅವಾಗ ನಿಮಗೆ ವಿ ಶುಡ್ ನೋ ದಟ್. ಗೊತ್ತಾಯ್ತಾ? ಓಕೆ, ತನ್ನ ಜೈನ ಗುರು ಭದ್ರಬಾಹುವಿನ ಪ್ರಭಾವಕ್ಕೆ ಒಳಗಾಗಿ ಆತ ದಕ್ಷಿಣ ಭಾರತದಲ್ಲಿ ಕರ್ನಾಟಕಕ್ಕೆ ಬಂದು ಸಲ್ಲೇಖನೃತವನ್ನು ಮಾಡುವುದರ ಮೂಲಕ ಇಲ್ಲಿ ನಿಧನ ಆದನು ಅಂತ ನಮಗೆ ಈ ಹೇಮಚಂದ್ರನ ಪರಿಶಿಷ್ಟ ಪರ್ವಾಣದಲ್ಲಿ ಮಾಹಿತಿ ಸಿಗುತ್ತೆ. ಓಕೆ, ಇದು ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಅಂತ ಅರ್ಥ ಆಯಿತಾ? ಹಾಗಾಗಿ ಅವು ನಿಧನ ಆದಮೇಲೆ ಆ ಸ್ಥಳ ಇವತ್ತು ಕೂಡ ಚಂದ್ರಗಿರಿ ಅಂತ ಪಾಪ್ಯುಲರ್ ಆಗಿದೆ. ಡೆತ್ ಪ್ಲೇಸ್ ಇದೆಯಲ್ಲ, ಡೆತ್ ಪ್ಲೇಸ್ ಆಫ್ ದಿ ಚಂದ್ರಗುಪ್ತ ಮೌರ್ಯ ಇವನ್ ಟಿಲ್ ಟುಡೇ, ಓಕೆ, ಇಟ್ ಹ್ಯಾಸ್ ಬೀನ್ ಕಾಲಿಂಗ್ ಆಸ್ ಎ ಚಂದ್ರಗಿರಿ. ಪಕ್ಕದಗಿರೋದು ಇಂದ್ರಗಿರಿ. ಇವೆರಡೂ ಕೂಡ ಟ್ವಿನ್ ಹಿಲ್ಸ್ ಆಫ್ ದಿ ಕರ್ನಾಟಕ ಅವಳಿ ಬೆಟ್ಟಗಳು ಅಂತ ಅನ್ನೋದು ಇಂದ್ರಗಿರಿ ಮತ್ತು ಚಂದ್ರಗಿರಿ ಶ್ರವಣಬೆಳಗೊಳದಲ್ಲಿದ್ದಾವೆ. ಓಕೆ, ಇದು ಫಸ್ಟ್ ಡೆವಲಪ್ಮೆಂಟ್ಸಲ್ಲಿ ಕಾಣ್ತೀವಿ. ಸೊ ಈ ಅಂಶದಲ್ಲಿ ಕಾಣ್ತೀವಿ ಅಂತ. ಏನು ಸಲ್ಲೇಖನ ನೃತ್ಯ ಅಂತಂದರೆ? ಸಲ್ಲೇಖನ ನೃತ್ಯ ಮೀನ್ಸ್ ವಾಟ್? ಆಚರಣೆ ಬಿಡೋದು ಅಂತಂದರೆ ಆಚರಣೆ. ಉಪವಾಸ ವ್ರತ ಮಾಡ್ತಾರೆ ಅಂತಾರೆ, ಆಚರಣೆ ಅದಷ್ಟೇ. ಹಾಂ, ಕೇಳಿದ್ದೀರಾ ಸಲ್ಲೇಖನ ನೃತ್ಯ ಅಂತ? ಏನಾಗಂದ್ರೆ ಅಂದರೆ ಸಿ ಅಕಾರ್ಡಿಂಗ್ ಟು ಇಟ್ ಸೆಲ್ಫ್, ಓಕೆ, ಅಂದ್ರೆ ಸಿವಿಯರ್ ಫಾಸ್ಟಿಂಗ್. ಅರ್ಥ ಆಯ್ತಾ? ಅತ್ಯಂತ ಕಠಿಣವಾಗಿ ಉಪವಾಸವನ್ನು ಮಾಡುವುದು. ಇವನ್ ವಿತೌಟ್ ಟೇಕಿಂಗ್ ದಿ ಫುಡ್, ವಾಟರ್, ಎವ್ರಿ ಸೆಕೆಂಡ್ ಹೂ ಇನ್ವೈಟಿಂಗ್ ದಿ ಇಸ್ ಡೆತ್. ನೀರನ್ನು ಕುಡಿಯೋಂಗಿಲ್ಲ, ಗಾಳಿಯನ್ನು ಸೇವಿಸೋಂಗಿಲ್ಲ. ಒಂದು ಕ್ಷಣ ಏರು ಹೋಗಲಿಲ್ಲ ಅಂದರೆ ಮುಗೀತು, ಫಿನಿಶ್ ಅಂತಲ್ಲ ಮನುಷ್ಯನ ಬಾಡಿ. ಅಂದರ್ಥ ಎವ್ರಿ ಸೆಕೆಂಡ್ ಹೂ ಇನ್ವೈಟಿಂಗ್ ಇಸ್ ಓನ್ ಡೆತ್. ಯಾವ ರೀತಿ ಈ ಥರ ಅಬ್ಸರ್ವ್ ಮಾಡ್ತಾರೆ ಅವ್ರಿಗೆ ದೇ ಶುಡ್ ರೀಚ್ ಟು ದಿ ಹೆವೆನ್ ಅಂತ. ಅರ್ಥ ಆಯ್ತಾ? ಸ್ವರ್ಗಕ್ಕೆ ಹೋಗ್ತಾರೆ ಅಂತ ನಾವು ಮಾತನಾಡ್ತೀವಿ. ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಅಲ್ವಾ? ಆ ಹೋಗೋದಕ್ಕಿರುವಂಥ ಮಾರ್ಗ ಯಾವುದು ಅಂತಂದರೆ ಸಲ್ಲೇಖನ ನೃತ್ಯ ಅಂತ ಅಕಾರ್ಡಿಂಗ್ ಟು ಇಟ್ ಸೆಲ್ಫ್. ಎಸ್, this is the developments. Very severe fasting system. It means who inviting is death for every second. ಪ್ರತಿ ಕ್ಷಣ ತನ್ನ ಸಾವನ್ನು ಆಹ್ವಾನ ಮಾಡುವ ಆಚರಣೆ ಏನು ಕರೀತಾರೆ? ದಟ್ ವಾಸ್ ಕಾಲ್ಡ್ ವ್ರತ. ಏನಕ್ಕೆ ಮಾಡ್ತಾರೆ ಅಂತಂದರೆ ಟು ಅಟೈನಿಂಗ್ ದಿ ನಿರ್ವಾಣ ಆರ್ ಸಾಲ್ವೇಷನ್. For the attainment of the nirvana or salvation who are observing the Sallekanratha. Okay, the race to the heaven ಅಂತ. ಸ್ವರ್ಗ ಸೇರಿಕೊಂಡ್ರು ಹೆವೆನ್ಗೆ ಹೋದ್ರು ಅಂತ ಮಾತನಾಡ್ತಾರಲ್ಲ ಆ ಥರ. ಅಂದರೆ ಅದು ಪ್ರಾಪರ್ ಪ್ರೊಸೀಜರ್ ಟು ಡೆತ್ ಅಂತ ಅರ್ಥ.
ದಿಸ್ ಇಸ್ ಕಾಲ್ಡ್ ದ ನೇಮ್ ಆಫ್ ಟಿ ಡಿಸ್ಟಿಂಕ್ಟ್ಸ್. ಎಸ್, ಇದು ಚಂದ್ರಗುಪ್ತ ಮೌರ್ಯನು ಕರ್ನಾಟಕ ಇರುವಂಥ ಸಂಬಂಧ.